ಹಾಯ್ ಹೆಲೋ ಎಲ್ಲರಿಗೂ ನನ್ನ ಯೂಟ್ಯೂಬ್ ಚಾನಲ್ನ ಮೊದಲ ವಿಡಿಯೋಗೆ ಸ್ವಾಗತ. ಇಂದು ನಾನು ನಿಮಗೆ ವಿಶ್ವಕಂಡ ಒಬ್ಬ ಮಹಾನ್ ವ್ಯಕ್ತಿಯ ಬಗ್ಗೆ ತಿಳಿಸಿಕೊಡುತ್ತೇನೆ. ಹಾಗಿದ್ರೆ ಬನ್ನಿ ವಿಡಿಯೋನ ಶುರು ಮಾಡೋಣ. ಇವರು ಒಬ್ಬ ಭಾರತೀಯ ಹಿಂದೂ ಸನ್ಯಾಸಿ, ತತ್ವಜ್ಞಾನಿ, ಲೇಖಕ, ಧಾರ್ಮಿಕ ಶಿಕ್ಷಕ ಮತ್ತು ಭಾರತೀಯ ಅತೀಂದ್ರಿಯ ರಾಮಕೃಷ್ಣರ ಮುಖ್ಯ ಶಿಷ್ಯ. ಅವರು ಪಾಶ್ಚಿಮಾತ್ಯ ಜಗತ್ತಿಗೆ ವೇದಾಂತ ಮತ್ತು ಯೋಗವನ್ನು ಪರಿಚಯಿಸುವಲ್ಲಿ ಪ್ರಮುಖ ವ್ಯಕ್ತಿಯಾಗಿದ್ದರು. ಅವರು 19ನೇ ಶತಮಾನದ ಉತ್ತರಾರ್ಧದಲ್ಲಿ ಅಂತರಧರ್ಮದ ಜಾಗೃತಿಯನ್ನು ಹೆಚ್ಚಿಸಿದ ಮತ್ತು ಹಿಂದೂ ಧರ್ಮವನ್ನು ಪ್ರಮುಖ ವಿಶ್ವ ಧರ್ಮದ ಸ್ಥಾನಮಾನಕ್ಕೆ ತಂದ ಕೀರ್ತಿಗೆ ಪಾತ್ರರಾಗಿದ್ದರು. ಅವರೇ ಬೇರೆ ಯಾರೂ ಅಲ್ಲ, ನಮ್ಮ ಭಾರತದ ಹೆಮ್ಮೆ ಸ್ವಾಮಿ ವಿವೇಕಾನಂದರು. ಅದು 1863 ಇಡೀ ಪ್ರಪಂಚವು ಬರೀ ಮೂಢನಂಬಿಕೆ, ದುರಾಸೆ, ಅಸೂಯೆ ಹಾಗೂ ಅಂಧಕಾರದಿಂದ ತುಂಬಿಹೋಗಿತ್ತು. ಸನಾತನ ಧರ್ಮ ಪ್ರಪಂಚದ ಅತ್ಯಂತ ಪುರಾತನ ಧರ್ಮ. ಇಂತಹ ಧರ್ಮದ ಬಗ್ಗೆ ಹಾಗೂ ಇಂತಹ ಧರ್ಮ ಇರುವ ದೇಶದ ಬಗ್ಗೆ ಪ್ರಪಂಚ ಇವರೆಲ್ಲ ಅನಾಗರಿಕರು, ಕೆಲಸಕ್ಕೆ ಬಾರದವರು ಎಂದುಕೊಂಡಿದ್ದರು. ಆದರೆ ಅವರಿಗೆ ಗೊತ್ತಿರಲಿಲ್ಲ ಭಾರತ ದೇಶದ ಘನತೆ ಎಂಥದ್ದು ಎಂದು. ಆ ಘನತೆಯನ್ನು ಇಡೀ ಜಗತ್ತಿಗೆ ತೋರಿಸೋದಕ್ಕೆ ಹುಟ್ಟಿ ಬಂದವರೇ ಸ್ವಾಮಿ ವಿವೇಕಾನಂದರು. 1863 ಜನವರಿ 12ರಂದು ಕಲ್ಕತ್ತಾದಲ್ಲಿ ದತ್ತ ಕುಟುಂಬವೊಂದರಲ್ಲಿ ವಿವೇಕಾನಂದರು ಜನಿಸಿದರು. ಇವರ ತಂದೆ ವಿಶ್ವನಾಥ ದತ್ತ ಹಾಗೂ ತಾಯಿ ಭುವನೇಶ್ವರಿ ದೇವಿ. ಇವರ ಮೂಲ ಹೆಸರು ನರೇಂದ್ರನಾಥ ದತ್ತ. ವಿವೇಕಾನಂದರ ತಂದೆ ತಾಯಿಗೆ ಒಟ್ಟು 10 ಜನ ಮಕ್ಕಳು, ಅದರಲ್ಲಿ 6ನೇಯವರೇ ಸ್ವಾಮಿ ವಿವೇಕಾನಂದರು. ವಿವೇಕಾನಂದರಿಗೆ ಮಾತನಾಡೋ ಗುಣ, ಪ್ರಶ್ನಿಸುವಂತಹ ಗುಣ ಅವರ ಬ್ಲಡ್ ಅಲ್ಲೇ ಬಂದಿತ್ತು. ವಿವೇಕಾನಂದರು ಯಾರು ಏನು ಹೇಳಿದರೂ ತಮಗೆ ವೈಯಕ್ತಿಕವಾಗಿ ಅನುಭವವಾಗುವವರೆಗೂ ಅದನ್ನು ಸತ್ಯ ಎಂದು ಒಪ್ಪಿಕೊಳ್ಳುತ್ತಿರಲಿಲ್ಲ. ಸ್ವಾಮಿ ವಿವೇಕಾನಂದರ ಆಧ್ಯಾತ್ಮಿಕ ಗುರುವಾದಂತಹ ರಾಮಕೃಷ್ಣ ಪರಮಹಂಸರು ಪ್ರಪಂಚದ ಎಲ್ಲ ಧರ್ಮದ ಸ್ಥಿತಿ ಗತಿಗಳ ಬಗ್ಗೆ ತಿಳುವಳಿಕೆಯನ್ನು ಹೊಂದಿದ್ದರು. ಆದರೆ ಅವರು ತಮ್ಮಲ್ಲಿರುವ ಈ ಜ್ಞಾನವನ್ನು ಒಬ್ಬ ಯೋಗಿ ಶಿಷ್ಯನ ಮೂಲಕವೇ ಪ್ರಪಂಚಕ್ಕೆ ಸಾರಬೇಕೆಂಬ ನಿರ್ಧಾರ ತೆಗೆದುಕೊಂಡಿದ್ದರು. ಆಗ ಒಂದು ದಿನ ವಿವೇಕಾನಂದರಿಗೆ ದೇವರ ಬಗ್ಗೆ ಕಾಡುತ್ತಿದ್ದ ಒಂದು ಪ್ರಶ್ನೆಗೆ ಯಾರಿಂದಲೂ ಉತ್ತರ ಸಿಗದಿದ್ದಾಗ ಕೊನೆಗೆ ರಾಮಕೃಷ್ಣ ಪರಮಹಂಸರ ಹತ್ತಿರ ಹೋಗುತ್ತಾರೆ. ಆಗ ರಾಮಕೃಷ್ಣ ಪರಮಹಂಸರು ತಾವು ಅಂದುಕೊಂಡಿದ್ದ ವಿಚಾರಕ್ಕೆ ಇವನೇ ಸರಿ ಎಂದು ಮನವರಿಕೆ ಮಾಡಿಕೊಂಡರು. ಹೀಗೆ ಎಲ್ಲ ಸರಿ ಇರುವಾಗಲೇ ಅವರಿಗೆ ಒಂದು ಕೆಟ್ಟ ಸುದ್ದಿ ಬರುತ್ತದೆ, ನಿಮ್ಮ ತಂದೆ ಹಾರ್ಟ್ ಫೇಲ್ಯೂರ್ನಿಂದ ಸತ್ತಿದ್ದಾರೆ ಎಂದು. ಇದನ್ನು ಕೇಳಿ ವಿವೇಕಾನಂದರಿಗೆ ಏನು ಮಾಡಬೇಕೆಂದೇ ಗೊತ್ತಾಗಲಿಲ್ಲ. ಒಂದು ಕಡೆ ತಂದೆಯನ್ನು ಕಳೆದುಕೊಂಡ ದುಃಖವಿದ್ದರೆ, ಇನ್ನೊಂದು ಕಡೆ ಮನೆಯ ಸದಸ್ಯರಿಗೆಲ್ಲ ಊಟ ಹಾಕಬೇಕಾಗಿತ್ತು. ಹೇಗೋ ಏನೋ ಮಾಡಿ ಒಂದು ಕೆಲಸ ಹುಡುಕಿ ಚೆನ್ನಾಗಿ ದುಡಿದು ಜೀವನದಲ್ಲಿ ಒಂದು ಹಂತಕ್ಕೆ ಬಂದರು. ಆಗಷ್ಟೇ ಸುಧಾರಿಸಿಕೊಂಡ ಅವರಿಗೆ ನಿಮ್ಮ ಗುರುವಾದ ಪರಮಹಂಸರು ಗಂಟಲಿನಲ್ಲಿ ಕ್ಯಾನ್ಸರ್ ಕಂಡು ಬಂದು ತೀರಿ ಹೋದರು ಎಂದು. ಆಗ ವಿವೇಕಾನಂದರಿಗೆ ಏನೂ ಗೊತ್ತೇ ಆಗಲಿಲ್ಲ. ಜೀವನದಲ್ಲಿ ಯಾಕೆ ಏನೇನೋ ನಡೆಯುತ್ತಿದೆ ಎಂದುಕೊಂಡ ಅವರು ತಮ್ಮ ಗುರುಗಳ ಮಾತನ್ನು ಈಡೇರಿಸುವುದಕ್ಕಾಗಿ ಸನ್ಯಾಸ ಧರ್ಮವನ್ನು ಸ್ವೀಕರಿಸಿದರು. ನಂತರ ಸ್ವಾಮಿ ವಿವೇಕಾನಂದರು ಈ ದೇಶವನ್ನು ಸುತ್ತೂ ಹಾಕಬೇಕಾದರೆ ಅವರು ಬಹಳಷ್ಟು ವಿಷಯಗಳನ್ನು ತಿಳಿದುಕೊಳ್ಳುತ್ತಾರೆ. ಈ ದೇಶ ಬರೀ ಜಾತಿ ವ್ಯವಸ್ಥೆ, ಮೂಢನಂಬಿಕೆ ಇವುಗಳಿಂದಲೇ ಈ ದೇಶ ಒಡೆದು ಹೋಗಿದೆ ಎಂಬ ವಾಸ್ತವವನ್ನು ಸ್ವಾಮಿ ವಿವೇಕಾನಂದರು ಅರ್ಥೈಸಿಕೊಳ್ಳುತ್ತಾರೆ. ಹೀಗೆ ದೇಶದ ಪರ್ಯಟನೆಯಲ್ಲಿರುವಾಗ ವಿವೇಕಾನಂದರಿಗೆ ಅಮೆರಿಕಾದಲ್ಲಿ ಚಿಕಾಗೋ ವಿಶ್ವ ಸಮ್ಮೇಳನ ಜರುಗುವ ವಿಷಯ ತಿಳಿದು ಬರುತ್ತದೆ. ಆಗ ಸ್ವಾಮಿ ವಿವೇಕಾನಂದರು ಹೇಗಾದರೂ ಮಾಡಿ ಆಯಾ ಸಮ್ಮೇಳನದಲ್ಲಿ ಭಾಗವಹಿಸಬೇಕೆಂದು ನಮ್ಮ ಮದ್ರಾಸ್ ಮಹಾರಾಜರೊಂದಿಗೆ ಹಾಗೂ ಮೈಸೂರು ಮಹಾರಾಜರೊಂದಿಗೆ ಚರ್ಚೆ ಮಾಡುತ್ತಾರೆ. ಕೊನೆಗೂ ಅವರು ಅಮೆರಿಕಕ್ಕೆ ಹೋಗುವ ದಿನ ಹತ್ತಿರಾನೇ ಬಂದಿತ್ತು. ಅವರ ಅಮೆರಿಕಕ್ಕೆ ಹೋಗಲು ಎಲ್ಲ ಏರ್ಪಾಡುಗಳನ್ನು ನಮ್ಮ ಮೈಸೂರು ಮಹಾರಾಜರು, ಮದ್ರಾಸ್ ಮಹಾರಾಜರು ಹಾಗೂ ಇನ್ನೂ ಕೆಲವು ವ್ಯಕ್ತಿಗಳು ಮಾಡಿದ್ದರು. ಕೊನೆಗೆ ನಮ್ಮ ಸ್ವಾಮಿ ವಿವೇಕಾನಂದರು ಬಾಂಬೆಯಿಂದ ಹೊರಟು ಶ್ರೀಲಂಕಾ, ಮಲೇಷ್ಯಾ, ಜಪಾನ್ ಮೂಲಕ ಅಮೆರಿಕವನ್ನು ತಲುಪುತ್ತಾರೆ. 1893 ಸೆಪ್ಟೆಂಬರ್ 11ನೇ ತಾರೀಕಿನಂದು ಚಿಕಾಗೋದಲ್ಲಿ ವಿಶ್ವಧರ್ಮ ಸಮ್ಮೇಳನ ಶುರುವಾಯಿತು. ಅಲ್ಲಿ ನಡೆದಿದ್ದ ಸಮ್ಮೇಳನದಲ್ಲಿ ಅತಿ ಚಿಕ್ಕವರೆಂದರೆ ಸ್ವಾಮಿ ವಿವೇಕಾನಂದರೇ. ಅವರ ಮನಸ್ಸಿನಲ್ಲಿ ಏನೋ ಒಂಥರ ಭಯ. ಆ ಭಯದಿಂದಲೇ ಅವರು ಸ್ಟೇಜ್ ಹತ್ತುತ್ತಾರೆ. ಅಲ್ಲಿ ಬಂದವರೆಲ್ಲ ಸ್ಕ್ರಿಪ್ಟ್ಗಳನ್ನು ರೆಡಿ ಮಾಡಿಕೊಂಡು ಬಂದಿದ್ದರು. ಆದರೆ ವಿವೇಕಾನಂದರು ಯಾವುದೇ ರೀತಿಯ ಸ್ಕ್ರಿಪ್ಟ್ಗಳನ್ನು ರೆಡಿ ಮಾಡಿಕೊಂಡಿರಲಿಲ್ಲ. ಹೇಗೋ ಏನೋ ಕೊನೆಗೆ ವಿವೇಕಾನಂದರು ಭಾಷಣವನ್ನು ಶುರು ಮಾಡುತ್ತಾ ತಮ್ಮ ಮೊದಲನೇ ಸಾಲಿನಲ್ಲಿ ಸಿಸ್ಟರ್ಸ್ ಅಂಡ್ ಬ್ರದರ್ಸ್ ಆಫ್ ಅಮೆರಿಕಾ ಎಂದು ಹೇಳುತ್ತಾರೆ. ಈ ಮಾತನ್ನು ಕೇಳಿಸಿಕೊಂಡ ಅಲ್ಲಿದ್ದ 7,000 ಜನ ನಿರಂತರವಾಗಿ 2 ನಿಮಿಷಗಳ ಕಾಲ ಚಪ್ಪಾಳೆಯನ್ನು ಹೊಡೆಯುತ್ತಾರೆ. ಕೊನೆಗೆ ವಿವೇಕಾನಂದರು ತಮ್ಮ ಭಾಷಣವನ್ನು ಉತ್ತಮವಾದ ರೀತಿಯಲ್ಲಿ ಅಂತ್ಯಗೊಳಿಸಿದರು. ವಿವೇಕಾನಂದರು ಭಾರತದ ಶ್ರೇಷ್ಠತೆಯನ್ನು ವಿದೇಶಗಳಲ್ಲೆಲ್ಲ ಪ್ರಸಾರ ಮಾಡಿದರು. ಸಾಮಾನ್ಯವಾಗಿ ನಮ್ಮ ಇಂಡಿಯನ್ಸ್ ಮೈಂಡ್ಸೆಟ್ ಹೇಗಿರುತ್ತೆ, ಒಬ್ಬರು ಯಾರಾದ್ರೂ ಬೆಳೀತಾ ಇದ್ರೆ ಅವರ ಕಾಲೆಳೆಯುವುದು. ಹೀಗೆ ವಿವೇಕಾನಂದರಿಗೂ ಸಹಿತ ಕೆಲವು ವ್ಯಕ್ತಿಗಳು ಭಾರತದಲ್ಲಿ ಅವರು ಉನ್ನತ ವರ್ಗಕ್ಕೆ ಸೇರಿದವರಲ್ಲ, ಅವರು ಭಿಕ್ಷುಕರ ವರ್ಗಕ್ಕೆ ಸೇರಿದವರು ಎಂದು ಅವರ ಇಮೇಜ್ನ ಡ್ಯಾಮೇಜ್ ಮಾಡೋದಕ್ಕೆ ನೋಡಿದರೂ ಸಹಿತ ವಿವೇಕಾನಂದರು ಇದ್ಯಾವುದಕ್ಕೂ ತಲೆ ಕೆಡಿಸಿಕೊಳ್ಳದೆ ತಮ್ಮ ಕೆಲಸವನ್ನು ಮಾಡುತ್ತಾ ಹೋದರು. ನಂತರ ಅವರು ವೇದಾಂತ ಸೊಸೈಟಿಯನ್ನು ಸ್ಥಾಪನೆ ಮಾಡಿದರು.
ಇದರ ಮುಖ್ಯ ಉದ್ದೇಶವೆಂದರೆ ಯಾರೂ ಕೂಡ ತಮ್ಮ ಧರ್ಮವನ್ನು ಬೇರೆ ಮಾಡಿಕೊಳ್ಳತಕ್ಕಂಥದ್ದಲ್ಲ. ವೇದಾಂತ ಅನ್ನುವುದು ಯಾವುದೇ ಒಂದು ಧರ್ಮಕ್ಕೂ ಮೀಸಲಾಗಿಲ್ಲ. ಇದನ್ನು ತಿಳಿದುಕೊಂಡು ಎಲ್ಲ ಧರ್ಮದವರು ಬದುಕಿದರೆ ಒಬ್ಬ ಹಿಂದೂ ಉತ್ತಮ ಹಿಂದೂ ಆಗ್ತಾನೆ, ಒಬ್ಬ ಮುಸ್ಲಿಂ ಉತ್ತಮ ಮುಸ್ಲಿಮನಾಗುತ್ತಾನೆ ಹಾಗೂ ಒಬ್ಬ ಕ್ರೈಸ್ತ ಉತ್ತಮ ಕ್ರೈಸ್ತನಾಗುತ್ತಾನೆ ಎಂದು ಹೇಳಿದರು. ಹೀಗೆ ಅವರು ಇಡೀ ದೇಶವನ್ನು ಸುತ್ತಾಕಿದ ನಂತರ ಕನ್ಯಾಕುಮಾರಿಯ ಹತ್ತಿರ ಬರುತ್ತಾರೆ. ಅಲ್ಲಿ ಸಮುದ್ರದ ಮಧ್ಯದಲ್ಲಿದ್ದ ಒಂದು ಕಲ್ಲಿನ ಕಡೆಗೆ ಈಜಿಕೊಂಡು ಹೋಗಿ ಒಂದು ಧ್ಯಾನವನ್ನು ಮಾಡುತ್ತಾ ಈ ಭರತ ವರ್ಷದ ಆಗು ಹೋಗುಗಳ ಬಗ್ಗೆ ಹಾಗೂ ಈ ಭಾರತ ದೇಶದ ಸಮಸ್ಯೆಗಳ ಬಗ್ಗೆ ಅವರು ವಿಚಾರ ಮಾಡುತ್ತಾರೆ. ಈ ದೇಶ ಬರೀ ಬಡತನದಿಂದ ಹಾಳಾಗಿದೆ. ಮೇಲ್ಜಾತಿಯವರು ಕೆಳಜಾತಿಯವರನ್ನು ತುಳಿತ ಬಂದಿದ್ದಾರೆ ಹಾಗೂ ಶ್ರೀಮಂತ ವರ್ಗದವರು ಕೆಳವರ್ಗದವರನ್ನು ಶೋಷಿಸುತ್ತಲೇ ಬಂದಿದ್ದಾರೆ ಎಂದು ಅವರು ಮನವರಿಕೆ ಮಾಡಿಕೊಳ್ಳುತ್ತಾರೆ. ಬಡಜನರು ಪ್ರಾಣಿಗಳಂತೆ ಬದುಕುತ್ತಿದ್ದಾರೆ. ನಮ್ಮಲ್ಲಿ ಆಧ್ಯಾತ್ಮಿಕತೆ ಇದೆ, ವೆಸ್ಟರ್ನ್ ಕಂಟ್ರಿನಲ್ಲಿ ಸೈನ್ಸ್ ಇದೆ. ನಮ್ಮಲ್ಲಿರುವ ಆಧ್ಯಾತ್ಮಿಕತೆಯನ್ನು ಅವರಿಗೆ ಕೊಟ್ಟು ಅವರಲ್ಲಿ ಇರುವಂತಹ ಸೈನ್ಸನ್ನು ನಾವು ಪಡೆದುಕೊಳ್ಳಬೇಕೆಂದು ವಿವೇಕಾನಂದರು ನಿರ್ಧಾರ ಮಾಡುತ್ತಾರೆ. ಹೀಗೆ ವಿವೇಕಾನಂದರು 4 ವರ್ಷಗಳ ಕಾಲ ವೇದಾಂತದ ಎಲ್ಲಾ ವಿಷಯಗಳನ್ನು ಪ್ರಸಾರ ಮಾಡಿ ಪುನಃ ಭಾರತಕ್ಕೆ 1897 ಜನವರಿ 15 ರಂದು ಭರತವರ್ಷಕ್ಕೆ ಬಂದು ಇಳಿಯುತ್ತಾರೆ. ಅಂದರೆ ಈಗಿನ ಶ್ರೀಲಂಕಾದ ಕೊಲಂಬಕ್ಕೆ ಬಂದು ಇಳಿಯುತ್ತಾರೆ. ವಿವೇಕಾನಂದರಿಗೆ ಶ್ರೀಲಂಕಾದ ಕೊಲಂಬದಲ್ಲಿ ಸಿಕ್ಕ ಮರ್ಯಾದೆ ಈವರೆಗೆ ಯಾವ ರಾಜರಿಗೂ ಸಹ ಸಿಕ್ಕಿರಲಿಲ್ಲ. ನಂತರ ಅವರು ಭಾರತಕ್ಕೆ ಬಂದ ಕೆಲವೇ ವರ್ಷಗಳಲ್ಲಿ ಅಂದರೆ 1897 ಮೇ 1 ರಂದು ಈಗಿನ ಪಶ್ಚಿಮ ಬಂಗಾಳದ ಬೇಲೂರು ಮಠದಲ್ಲಿ ರಾಮಕೃಷ್ಣ ಮಿಷನ್ ಅನ್ನು ಸ್ಥಾಪನೆ ಮಾಡುತ್ತಾರೆ. ಜನರಿಗೆ ಆಧ್ಯಾತ್ಮಿಕತೆಯ ಬಗ್ಗೆ ಅರಿವು ಮೂಡಿಸುವುದು ಇದರ ಮುಖ್ಯ ಉದ್ದೇಶವಾಗಿತ್ತು. ಹೀಗೆ ಅಭಿವೃದ್ಧಿಯ ಪಥದತ್ತ ಸಾಗುತ್ತಿದ್ದ ಭಾರತೀಯರಿಗೆ ಒಂದು ಕೆಟ್ಟ ವಿಷಯ ತಿಳಿದು ಬರುತ್ತದೆ. ಅದೇ ಸ್ವಾಮಿ ವಿವೇಕಾನಂದರ ಸಾವು. ಜುಲೈ 4, 1902 ರಂದು ಸ್ವಾಮಿ ವಿವೇಕಾನಂದರು ನಮ್ಮನ್ನೆಲ್ಲ ಬಿಟ್ಟು ಅಗಲಿದರು. ನೋಡಿದರಲ್ಲ ಸ್ನೇಹಿತರೆ, ನಮ್ಮ ಭಾರತದ ಬೆಳಕು, ಏಳಿ ಎದ್ದೇಳಿ ಗುರಿ ಮುಟ್ಟುವ ತನಕ ನಿಲ್ಲದಿರಿ ಎಂದು ಯುವಜನತೆಗೆ ಸಾರಿದಂತಹ ಸ್ವಾಮಿ ವಿವೇಕಾನಂದರ ಜೀವನ ಚರಿತ್ರೆ. ವಿಡಿಯೋ ಇಷ್ಟವಾಗಿದ್ದಲ್ಲಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ.